ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಭಾರತೀಯರಿಗೆ ಬೇಕಿಲ್ಲ ಟ್ರಾನ್ಸಿಟ್ ವೀಸಾ. ಜರ್ಮನಿ ಭಾರತದ ಮಧ್ಯೆ ಹಲವು ಒಪ್ಪಂದ. ನೀವು ವಿದೇಶ ಪ್ರಯಾಣ ಮಾಡೋ ಹಾಗಿದ್ರೆ, ಅದರಲ್ಲೂ ಜರ್ಮನಿ ಮೂಲಕ ಬೇರೆ ದೇಶಕ್ಕೆ ಫ್ಲೈಟ್ ತಗೊಂಡು ಹಾದು ಹೋಗ್ಬೇಕಾಗಿದ್ರೆ ನಿಮಗೊಂದು ಖುಷಿಯ ಸುದ್ದಿ ಇದೆ. ಭಾರತೀಯ ನಾಗರಿಕರಿಗೆ ಜರ್ಮನಿ ಸರ್ಕಾರವು ಒಂದು ದೊಡ್ಡ ರಿಲೀಫ್ ಕೊಟ್ಟಿದೆ. ಇನ್ನು ಮುಂದೆ ಜರ್ಮನಿಯ ವಿಮಾನ ನಿಲ್ದಾಣಗಳ ಮೂಲಕ ಬೇರೆ ದೇಶಗಳಿಗೆ ಪ್ರಯಾಣಿಸುವ ಭಾರತೀಯರಿಗೆ ಟ್ರಾನ್ಸಿಟ್ ವೀಸಾ ಅಗತ್ಯ ಇರುವುದಿಲ್ಲ ಅಂತ ಘೋಷಣೆ ಮಾಡಿದೆ. ಈ ನಿರ್ಧಾರದಿಂದ ಲಕ್ಷಾಂತರ ಭಾರತೀಯ ಪ್ರಯಾಣಿಕರಿಗೆ ಹಣ ಮತ್ತು ಸಮಯ ಎರಡೂ ಉಳಿತಾಯವಾಗುತ್ತೆ. ಜರ್ಮನಿಯ ಈ ಹೊಸ ವೀಸಾದ ನಿಯಮವೇನು? ಇದು ಯಾರಿಗೆ ಅನ್ವಯಿಸುತ್ತದೆ? ಜರ್ಮನಿ ಮತ್ತು ಭಾರತದ ನಡುವೆ ಏರ್ಪಟ್ಟಿರುವ ಇತರ ಪ್ರಮುಖ ಒಪ್ಪಂದಗಳೇನು ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ. ಜರ್ಮನಿ ಮೂಲಕ ಭಾರತೀಯರ ಯಾನಕ್ಕೆ ಅನುಕೂಲ. ಯಾವಾಗ ವೀಸಾ ಬೇಕು, ಯಾವಾಗ ಬೇಕಾಗಿಲ್ಲ. ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮೆರ್ಜ್ ಇತ್ತೀಚೆಗೆ ಭಾರತಕ್ಕೆ ಅಧಿಕೃತ ಭೇಟಿ ಕೊಟ್ಟಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ವೀಸಾ ಫ್ರೀ ಟ್ರಾನ್ಸಿಟ್ ಬಗ್ಗೆ ನಿರ್ಧಾರವನ್ನ ಪ್ರಕಟಿಸಿದರು. ಪ್ರಧಾನಿ ಮೋದಿರವರು ಈ ಕ್ರಮವನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದರು. ಇದರಿಂದ ಭಾರತ ಮತ್ತು ಜರ್ಮನಿ ನಡುವಿನ ಜನರ ಸಂಪರ್ಕ ಇನ್ನಷ್ಟು ಗಟ್ಟಿಯಾಗುತ್ತದೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಈ ಹಿಂದೆ ಭಾರತೀಯರು ಜರ್ಮನಿಯ ವಿಮಾನ ನಿಲ್ದಾಣದಲ್ಲಿ ಕೇವಲ ವಿಮಾನ ಬದಲಾಯಿಸಬೇಕಿದ್ದರೂ ಸಹ ಟ್ರಾನ್ಸಿಟ್ ವೀಸಾದ ಕಿರಿಕಿರಿ ಇರ್ತಿತ್ತು. ಆದರೆ ಈಗ ಈ ಹೊಸ ಸೌಲಭ್ಯದ ಅಡಿಯಲ್ಲಿ ಪೇಪರ್ ವರ್ಕ್ ಮತ್ತು ಪ್ರಯಾಣದ ವಿಳಂಬಗಳು ಗಣನೀಯವಾಗಿ ಕಡಿಮೆಯಾಗಲಿವೆ. ಇನ್ನು ಬಹಳಷ್ಟು ಜನರಿಗೆ ಗೊಂದಲವಿರಬಹುದು, ಈ ವೀಸಾ ಮುಕ್ತ ಟ್ರಾನ್ಸಿಟ್ ಅಂದರೆ ಏನು ಅಂತ. ಇದರ ಬಗ್ಗೆ ಸರಳವಾಗಿ ತಿಳಿಯೋಣ. ಜರ್ಮನಿ ಸರ್ಕಾರವು ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಟ್ರಾನ್ಸಿಟ್ ಪ್ರಿವಿಲೇಜ್ ಕೊಟ್ಟಿದೆ. ಇದರ ಅರ್ಥ, ನೀವು ಭಾರತದಿಂದ ಹೊರಟು ಜರ್ಮನಿಯ ಯಾವುದಾದರೂ ವಿಮಾನ ನಿಲ್ದಾಣದಲ್ಲಿ, ಉದಾಹರಣೆಗೆ ಫ್ರಾಂಕ್ಫರ್ಟ್ ಅಥವಾ ಮ್ಯೂನಿಕ್ ನಲ್ಲಿ ಇಳಿಯುತ್ತೀರಿ ಎಂದುಕೊಳ್ಳಿ. ಅಲ್ಲಿಂದ ನೀವು ಜರ್ಮನಿಯ ಯಾವುದಾದರೂ ದೇಶಕ್ಕೆ ಹೋಗಬೇಕಿದೆ. ಅಂತ ಸಮಯದಲ್ಲಿ ನೀವು ವಿಮಾನ ನಿಲ್ದಾಣದ ಇಂಟರ್ ನ್ಯಾಷನಲ್ ಟ್ರಾನ್ಸಿಟ್ ಏರಿಯಾದಿಂದ ಹೊರಗೆ ಬರದಿದ್ದರೆ ನಿಮಗೆ ಯಾವುದೇ ವೀಸಾ ಬೇಕಾಗಿಲ್ಲ. ಆದ್ರೆ ಯುರೋಪ್ನ ಸೆಂಜನ್ ಪ್ರದೇಶಕ್ಕೆ ಸೇರದ ದೇಶಗಳಿಗೆ ಹೋಗಬೇಕಾದ್ರೆ ಟ್ರಾನ್ಸಿಟ್ ವೀಸಾ ಬೇಕಾಗುತ್ತೆ. ಹಾಗೆ ಒಂದು ವೇಳೆ ನೀವು ವಿಮಾನ ನಿಲ್ದಾಣದ ಹೊರಗೆ ಹೋಗಿ ಹೋಟೆಲ್ನಲ್ಲಿ ಇರಬೇಕು ಎಂದಿದ್ದರೆ, ಅಥವಾ ನೀವು ಒಂದು ಟರ್ಮಿನಲ್ ನಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗಲು ಶೆಂಗೆನ್ ವಲಯದ ಒಳಗೆ ಪ್ರವೇಶಿಸಬೇಕಿದ್ದರೆ ಮಾತ್ರ ವೀಸಾ ಬೇಕಾಗುತ್ತೆ. ಇಲ್ಲದಿದ್ದರೆ ನೀವು ಕೇವಲ ಕನೆಕ್ಟಿಂಗ್ ಫ್ಲೈಟ್ ಹತ್ತಲು ಕಾಯುತ್ತಿದ್ದರೆ ಯಾವುದೇ ವೀಸಾ ಅಗತ್ಯವಿಲ್ಲ. ಹಳೆಯ ವೀಸಾ ನಿಯಮ ಹೇಗಿತ್ತು? ಶಿಕ್ಷಣ ಕ್ಷೇತ್ರದಲ್ಲಿ ಏನು ಒಪ್ಪಂದ? ಈ ಮೊದಲು ಭಾರತೀಯರು ಜರ್ಮನಿಯ ಮೂಲಕ ಹಾದು ಹೋಗಬೇಕಿದ್ದರೆ ಏರ್ಪೋರ್ಟ್ ಟ್ರಾನ್ಸಿಟ್ ವೀಸಾ ಪಡೆಯುವುದು ಕಡ್ಡಾಯವಾಗಿದೆ. ಇದು ಕೇವಲ ವಿಮಾನ ನಿಲ್ದಾಣದ ಒಳಗಿರಲು ಮಾತ್ರ ಅನುಮತಿ ನೀಡುತ್ತಿತ್ತು. ಆದರೆ ಕೆಲವು ವಿನಾಯಿತಿಗಳು ಆಗಲೂ ಇದ್ದವು ಮತ್ತು ಈಗಲೂ ಇವೆ. ಉದಾಹರಣೆಗೆ, ನಿಮ್ಮ ಬಳಿ ಅಮೆರಿಕದ ವ್ಯಾಲಿಡ್ ವೀಸಾ ಇದ್ದರೆ, ಅಥವಾ ನೀವು ಅಮೆರಿಕದಿಂದ ವಾಪಸ್ ಬರುತ್ತಿದ್ದು ನಿಮ್ಮ ವೀಸಾ ಅವಧಿ ಮುಗಿದು 24 ಗಂಟೆಗಳ ಒಳಗಿದ್ದರೆ ಅಂತಹವರಿಗೆ ಮೊದಲಿನಿಂದಲೂ ವಿನಾಯಿತಿ ಇತ್ತು. ಆದರೆ ಈಗ ಸಾಮಾನ್ಯ ಭಾರತೀಯ ನಾಗರಿಕನಿಗೂ ಈ ಸೌಲಭ್ಯ ಸಿಕ್ಕಿರೋದೇ ವಿಶೇಷವಾಗಿದೆ. ಈ ಭೇಟಿಯಲ್ಲಿ ಕೇವಲ ವೀಸಾ ಮಾತ್ರವಲ್ಲದೆ ಉನ್ನತ ಶಿಕ್ಷಣದ ಬಗ್ಗೆಯೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಪ್ರಧಾನಿ ಮೋದಿರವರು ಜರ್ಮನಿಯ ವಿಶ್ವವಿದ್ಯಾಲಯಗಳಿಗೆ ಒಂದು ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. ಭಾರತಕ್ಕೆ ಬನ್ನಿ, ನಿಮ್ಮ ಕ್ಯಾಂಪಸ್ಗಳನ್ನ ಇಲ್ಲಿ ತೆರೆಯಿ ಅಂತ ಕರೆದಿದ್ದಾರೆ. ಇದರಿಂದ ಭಾರತೀಯ ವಿದ್ಯಾರ್ಥಿಗಳಿಗೆ ಜರ್ಮನಿಯ ಗುಣಮಟ್ಟದ ಶಿಕ್ಷಣ ಭಾರತದಲ್ಲಿ ಸಿಗುವಂತಾಗುತ್ತದೆ. ಅಲ್ಲದೆ ಕ್ಲೀನ್ ಎನರ್ಜಿ ಅಥವಾ ಹಸಿರು ಇಂಧನ ಕ್ಷೇತ್ರದಲ್ಲಿ ಭಾರತ ಮತ್ತು ಜರ್ಮನಿ ಕಂಪನಿಗಳು ಜೊತೆಯಾಗಿ ಕೆಲಸ ಮಾಡಲಿವೆ. ಇದು ಭವಿಷ್ಯದ ಇಂಧನ ಅಗತ್ಯಗಳನ್ನ ಪೂರೈಸಲು ಸಹಾಯ ಮಾಡುತ್ತದೆ. ಈ ವರ್ಷ ಭಾರತ ಮತ್ತು ಜರ್ಮನಿಯ ರಾಜತಾಂತ್ರಿಕ ಸಂಬಂಧಕ್ಕೆ 75 ವರ್ಷಗಳು ತುಂಬಿವೆ. ಈ ಸಂದರ್ಭದಲ್ಲಿ ಇಂತಹ ದೊಡ್ಡ ಘೋಷಣೆಗಳು ಹೊರಬೀಳುತ್ತಿರುವುದು ಉಭಯ ದೇಶಗಳ ಸ್ನೇಹಕ್ಕೆ ಸಾಕ್ಷಿಯಾಗಿದೆ. ರಕ್ಷಣೆ, ತಂತ್ರಜ್ಞಾನ, ಸುಸ್ಥಿರ ನಗರಾಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಎರಡೂ ದೇಶಗಳು ಕೈಜೋಡಿಸಿವೆ. ಒಟ್ನಲ್ಲಿ ಸದ್ಯದ ಒಪ್ಪಂದಗಳು ಮತ್ತು ಘೋಷಣೆಗಳ ಪ್ರಕಾರ ಇನ್ನು ಮುಂದೆ ಜರ್ಮನಿ ಮೂಲಕ ಟ್ರಾನ್ಸಿಟ್ ಮಾಡುವ ಭಾರತೀಯನಿಗೆ ವೀಸಾ ಬೇಡ. ಮತ್ತೊಂದು ಕಡೆ ಜರ್ಮನಿಯ ವಿಶ್ವವಿದ್ಯಾಲಯಗಳು ಭಾರತಕ್ಕೆ ಬರುವ ಸಾಧ್ಯತೆ ಇದೆ. ಹಾಗೂ ಉಭಯ ದೇಶಗಳ ನಡುವೆ ಗ್ರೀನ್ ಹೈಡ್ರೋಜನ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರ ಇರಲಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.
ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.